ನಿಮಗೂ ಕೂಡ ಇಂಗ್ಲಿಷ್ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನುವಂತಹ ಭಯ ಆಗುತ್ತಾ? ಅಂಡ್ ಯಾರೋ ಒಬ್ರು ಇಂಗ್ಲಿಷ್ ನಲ್ಲಿ ನಿಮ್ಗೆ ಏನೋ ಪ್ರಶ್ನೆ ಕೇಳಿದಾಗ ನಿಮ್ ಜೊತೆ ಮಾತಾಡಿದಾಗ ಹೇಗೆ ರಿಪ್ಲೈ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ವಾ? ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಇಂಗ್ಲಿಷ್ ನ ಕೇವಲ 50 ವಾಕ್ಯಗಳನ್ನ ಕಲಿಸ್ತಾ ಹೋಗ್ತೀನಿ. ಸೊ ಅದರಿಂದ ನೀವು ಯಾರ ಜೊತೆಯಲ್ಲೂ ಕೂಡ ಸುಲಭವಾಗಿ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಂಡ್ ರಿಪ್ಲೈ ಮಾಡಬಹುದು ಅಂಡ್ ಕಾನ್ವರ್ಸೇಷನ್ ಅನ್ನ ಕಂಟಿನ್ಯೂ ಮಾಡಬಹುದು. ಅಂತಹ ಸಿಂಪಲ್ ಡೈಲಿ ಬಳಸುವಂತಹ ಕೇವಲ 50 ವಾಕ್ಯಗಳನ್ನ ಕಲಿಸ್ತಾ ಹೋಗ್ತೀನಿ. ಅದರ ಸಹಾಯದಿಂದ ಕಾನ್ಫಿಡೆಂಟ್ ಆಗಿ ನೀವು ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು, ಮತ್ತೊಬ್ಬರಿಗೆ ಕಾಂಪ್ಲಿಮೆಂಟ್ ಕೊಡಬಹುದು, ಮತ್ತೊಬ್ಬರು ಏನೋ ಕೇಳಿದ್ರೆ ಅದಕ್ಕೆ ರಿಪ್ಲೈ ಮಾಡಬಹುದು. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೀವು ಕಲಿತಾ ಹೋಗ್ತೀರಾ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಅಂಡ್ ನಾನು ನಿಮ್ಮ ಹುಸೇನ್ ನಾಯ್ಕರ್, ಒಬ್ಬ ಇಂಗ್ಲಿಷ್ ಎಕ್ಸ್ಪರ್ಟ್ ಎಜುಕೇಟರ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ನಮ್ಮ ವಿಡಿಯೋನ. ಡೈಲಿ ಯೂಸ್ಡ್ 50 ಇಂಗ್ಲಿಷ್ ಸೆಂಟೆನ್ಸಸ್, ಬಹಳ ಅಲ್ಲ ಕೇವಲ 50 ಸೆಂಟೆನ್ಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಅ ಕಾನ್ವರ್ಸೇಷನ್. ಯಾರಾದ್ರೂ ಒಬ್ಬ ಹೊಸ ವ್ಯಕ್ತಿ ಜೊತೆಯಲ್ಲಿ ಯಾವ ರೀತಿ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ ನೋಡ್ತಾ ಹೋಗೋಣ. ವೇರ್ ಆರ್ ಯು ನಾವ್? ಸೊ ಈ ಪ್ರಶ್ನೆ ನಾವು ಎಷ್ಟು ಬಾರಿ ಕೇಳ್ತೀವಿ, ಎಲ್ಲಿದೆಯಾ ಅಂತ ಹೇಳಿ. ಸೊ ಇದು ನಾವು ಸ್ಟ್ರೇಂಜರ್ಗೆ ಕೇಳೋದಿಲ್ಲ. ಆಫ್ ಕೋರ್ಸ್ ನಿಮ್ಮ ಫ್ರೆಂಡ್ ಇದ್ರೆ ಯಾರು ಅವ್ರಿಗೆ ಕಾಲ್ ಮಾಡುವಾಗ, ಕಾಲ್ ಮಾಡಿ ಮಾತಾಡುವಾಗ ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡುವಾಗ ವೇರ್ ಆರ್ ಯು ನಾವ್, ಎಲ್ಲಿದೆಯಾ? ಸೊ ಆ ಪ್ರಶ್ನೆ ನೀವು ಕೇಳಬಹುದು. ಅದೇ ರೀತಿ ಇದರಲ್ಲಿ ಸ್ವಲ್ಪ ಮೈನರ್ ಚೇಂಜಸ್ ಮಾಡಿ ನೀವು ಬಹಳಷ್ಟು ವಾಕ್ಯಗಳನ್ನ ಮಾಡಬಹುದು. ಅವಳು ಎಲ್ಲಿದ್ದಾಳೆ? ವೇರ್ ಇಸ್ ಶಿ ನಾವ್? ಶಿ ಹಾಕಿ ವೇರ್ ಇಸ್ ಶಿ ನಾವ್. ಅವನೆಲ್ಲಿದ್ದಾನೆ? ವೇರ್ ಇಸ್ ಹಿ ನಾವ್? ವೇರ್ ಇಸ್ ಮೈ ಮದರ್ ನಾವ್? ನಮ್ಮ ತಾಯಿ ಎಲ್ಲಿದ್ದಾಳೆ? ಈ ರೀತಿ ನೀವು ಹಲವಾರು ವಾಕ್ಯಗಳನ್ನ ಈ ಒಂದು ವಾಕ್ಯದ ಸಹಾಯದಿಂದ ಏನ್ ಮಾಡಬಹುದು, ಇಂಗ್ಲಿಷ್ ನಲ್ಲಿ ಮಾಡಬಹುದು. ಎರಡನೇ ವಾಕ್ಯ, ಹೌ ಈಸ್ ಎವ್ರಿಥಿಂಗ್? ಹೇಗೆ ನಡೀತಾ ಇದೆ? ಎಲ್ಲ ಚೆನ್ನಾಗಿದೆಯಾ? ಹೌ ಈಸ್ ಎವ್ರಿಥಿಂಗ್. ಸೊ ಅದೇ ನೀವು ಕೇಳಬೇಕು, ಎಲ್ಲರೂ ಹೇಗಿದ್ದಾರೆ? ಹೌ ಈಸ್ ಎವ್ರಿ ಒನ್ ಮಾಡಿ. ಸೊ ಇಲ್ಲಿ ಎವ್ರಿಥಿಂಗ್ ತೆಗೆದ್ರೆ ನೀವು ಜಸ್ಟ್ ಎವ್ರಿ ಒನ್ ಅನ್ನುವಂತಹ ಒಂದು ವರ್ಡ್ ಹಾಕಿದ್ರೆ ಸಾಕು, ಮತ್ತೊಂದು ವರ್ಡ್ ನಿಮಗೆ ರೆಡಿ ಆಗ್ತಾ ಇದೆ. ಸೊ ಇಲ್ಲಿ ನೀವು ಬೇಕಂದ್ರೆ ಒಬ್ಬ ವ್ಯಕ್ತಿ ಹೆಸರು ಹಾಕಬಹುದು. ಹೌ ಈಸ್ ರವಿ? ರವಿ ಹೇಗಿದ್ದಾನೆ? ಹೌ ಈಸ್ ಸಂಗೀತ? ಸಂಗೀತ ಹೇಗಿದ್ದಾಳೆ? ಸೊ ಇದೇ ರೀತಿ ಮಾತಾಡ್ತೀವಲ್ಲ. ಸೊ ಇಂತಹ ಸಿಂಪಲ್ ವಾಕ್ಯಗಳಿಂದ ಕಾನ್ವರ್ಸೇಷನ್ ನೀವು ಸ್ಟಾರ್ಟ್ ಮಾಡಬಹುದು. ಇನ್ನು ಮೂರನೇ ವಾಕ್ಯ ನೋಡಿ, ಕಾಲ್ ಮಿ ವೆನ್ ಯು ಆರ್ ಫ್ರೀ. ಸೊ ಇದು ನಾವು ಎಷ್ಟೋ ಸಲ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡ್ತಾ ಇದೀವಿ. ಫ್ರೀ ಇದ್ದಾಗ ಕಾಲ್ ಮಾಡೋರ್ಲಿಕ್ಕೆ ನಾವೇನ್ ಮಾಡ್ತೀವಿ, ಕಾಲ್ ಮೀ ವೆನ್ ಯು ಆರ್ ಫ್ರೀ. ಸೊ ಅದೇ ನನ್ ಫ್ರೀ ಇದ್ದಾಗ ಮೀಟ್ ಆಗು ಅಂತ ಹೇಳ್ಬೇಕಂದ್ರೆ ಸಿಂಪ್ಲಿ ಇಲ್ಲಿ ಕಾಲ್ ತೆಗೆದು ಮೀಟ್ ಹಾಕಿ, ಮೀಟ್ ಮೀ ವೆನ್ ಯು ಆರ್ ಫ್ರೀ. ಈ ರೀತಿ ನೀವು ಈ ಒಂದು ವಾಕ್ಯವನ್ನ ಬಳಸಬಹುದು. ವಾಟ್ಸ್ ಯುವರ್ ಪ್ಲಾನ್ ಫಾರ್ ಟುಡೇ? ಸೊ ಯಾರೋ ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ರೆ, ಸಂಡೇ ಇದೆ ಅಥವಾ ಸ್ಯಾಟರ್ಡೇ ಇದೆ, ಸೊ ನಿಮಗೆ ಬೋರಿಂಗ್ ಆಗ್ತಾ ಇದೆ, ಸೊ ಅವ್ರಿಗೆ ಕಾಲ್ ಮಾಡ್ತೀರಾ. ಹೊರಗಡೆ ಹೋಗ್ಬೇಕು, ಎಲ್ಲಾದ್ರೂ ಶಾಪಿಂಗ್ ಮಾಡ್ಲಿಕ್ಕೆ, ಮಾಲ್ಗೆ ಹೋಗ್ಬೇಕು, ಮೂವಿ ನೋಡ್ಲಿಕ್ಕೆ ಹೋಗ್ಬೇಕು. ಸೊ ಅವ್ರಿಗೆ ಕೇಳಬೇಕು, ಇವತ್ತೇನ್ ಪ್ಲಾನ್ ಇದೆ ನಿಂದು ಅಂತ ಹೇಳಿ. ಸೊ ಇಂಗ್ಲಿಷ್ ಅಲ್ಲಿ ಅವ್ರು ಕೇಳ್ತೀರಾ, ವಾಟ್ಸ್ ಯುವರ್ ಪ್ಲಾನ್ ಫಾರ್ ಟುಡೇ? ಸೊ ಇವತ್ತೇನ್ ಪ್ಲಾನ್ ಮಾಡ್ಕೊಂಡಿದೀಯಾ? ಈ ರೀತಿ ನಾವು ಈ ಕ್ವಶನ್ ಅನ್ನ ಕೇಳಬಹುದು. ಪಿಂಜ್ ಮೀ ವೆನ್ ಯು ಆರ್ ಫ್ರೀ. ಪಿಂಜ್ ಅಂದ್ರೆ ಮೆಸೇಜ್ ಮಾಡೋದು ಅಂತ ಅರ್ಥ. ಸೊ ಇಲ್ಲಿ ನಾವು ಸೇವ್ ಮಾಡಿದ್ವಲ್ಲ, ಕಾಲ್ ಮೀ ವೆನ್ ಯು ಆರ್ ಫ್ರೀ. ಫ್ರೀ ಇದ್ದಾಗ ಕಾಲ್ ಮಾಡು, ಜಸ್ಟ್ ಮೆಸೇಜ್ ಮಾಡು ಅಂದಾಗ ಪಿಂಜ್ ಮೀ ವೆನ್ ಯು ಆರ್ ಫ್ರೀ ಅಂತ ಹೇಳ್ತಾರೆ. ಸೊ ಇದನ್ನ ಬೇರೆಯವರು ಕೂಡ ನಿಮಗೆ ಎಷ್ಟೋ ಸಲ ವಾಟ್ಸ್ಆಪ್ ನಲ್ಲಿ ಕೇಳಬಹುದು. ಸೊ ಎಷ್ಟೋ ವಿದ್ಯಾರ್ಥಿ, ಎಷ್ಟೋ ಲರ್ನರ್ಸ್ಗೆ ಅಥವಾ ಇಂಗ್ಲಿಷ್ ಬರದೇ ಇರೋರಿಗೆ ಅರ್ಥನೇ ಆಗೋದಿಲ್ಲ. ಸೊ ಪಿಂಜ್ ಮೀ ವೆನ್ ಯು ಆರ್ ಫ್ರೀ ಅಂದ್ರೆ ಫ್ರೀ ಆದ್ಮೇಲೆ ಮೆಸೇಜ್ ಮಾಡು ಅಂತ ಅರ್ಥ. ಡಿಡ್ ಯು ಈಟ್? ಇದನ್ನ ಎಷ್ಟೆಲ್ಲ ಕೇಳಿದ್ವಿ ನಾವು. ನೀನು ಊಟ ಮಾಡಿದ್ಯಾ? ಡಿಡ್ ಯು ಈಟ್? ಅವನು ಊಟ ಮಾಡಿದಾನ? ಡಿಡ್ ಹಿ ಈಟ್? ಡಿಡ್ ಶಿ ಈಟ್? ಅವಳು ಊಟ ಮಾಡಿದಾಳ? ಜಸ್ಟ್ ಇಲ್ಲಿ ಯು ಇದ್ದಲ್ಲಿ ನೀವು ಹಿ ಹಾಕಿದ್ರೆ ಅವನು ಆಗುತ್ತೆ, ಶಿ ಹಾಕಿದ್ರೆ ಅವಳು ಆಗ್ತಾಳೆ. ಅಂಡ್ ಬೇಕಂದ್ರೆ ನೀವು ಇಲ್ಲಿ ಒಬ್ಬ ವ್ಯಕ್ತಿ ಹೆಸರು ಕೂಡ ಹಾಕ್ಬಹುದು. ಸೊ ಈ ಒಂದು ವಾಕ್ಯಗಳನ್ನ ಬಳಸಿ ನೀವು ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಎಷ್ಟೋ ಜನರಿಗೆ ಸ್ಟಾರ್ಟ್ ಮಾಡುವಂತ ಕಾನ್ಫಿಡೆನ್ಸ್ ಬರೋದಿಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡಿದ ನಂತರ ಅದು ಸ್ಮೂತ್ ಆಗಿ ಫ್ಲೋ ಆಗ್ತಾ ಹೋಗುತ್ತೆ ಕಾನ್ವರ್ಸೇಷನ್. ಬಟ್ ಸ್ಟಾರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಹೇಳ್ತಾರಲ್ಲ, ಫಸ್ಟ್ ಸ್ಟೆಪ್ ಇಸ್ ದ ಹಾರ್ಡೆಸ್ಟ್ ಸ್ಟೆಪ್. ಅದು ಮೊದಲನೇ ಸ್ಟೆಪ್ ಬಹಳ ಡಿಫಿಕಲ್ಟ್ ಆಗಿರುತ್ತೆ. ಸೊ ಈ ಒಂದು ವಾಕ್ಯಗಳನ್ನ ಬಳಸಿ ನೀವು ಏನ್ ಮಾಡಬಹುದು, ನಿಮ್ಮ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇನ್ನು ಬನ್ನಿ ನೆಕ್ಸ್ಟ್ ನೋಡೋಣ, ಫೋನ್ ಕಾನ್ವರ್ಸೇಷನ್. ಸೊ ಇವತ್ತಿನ ಡಿಜಿಟಲ್ ಕಾಲ, ಬಹಳ ಮೊಬೈಲ್ ಅನ್ನ ಬಳಸ್ತೀವಿ. ಮೊಬೈಲ್ ನಲ್ಲಿ ಬಹಳಷ್ಟು ನಮ್ದು ಕಾನ್ವರ್ಸೇಷನ್ಸ್ ನಡೆಯುತ್ತೆ. ಸೊ ಈಗ ಯಾವ ರೀತಿ ಮೊಬೈಲ್ ಅಲ್ಲಿ ಮಾತಾಡಬೇಕು, ಹಲೋ ಹೂ ಇಸ್ ದಿಸ್? ಸೊ ಈಗ ಯಾರೋ ನಿಮ್ಗೆ ಕಾಲ್ ಮಾಡಿದ್ದಾರೆ, ಸೊ ನೀವು ಕಾಲ್ ಪಿಕ್ ಮಾಡಿ, ಹಲೋ ಹೂ ಇಸ್ ದಿಸ್ ಅನ್ನೋ ನಂಬರ್ ಇಂದ ಬಂದಿದೆ, ಯಾರಿದು ಅಂತ ಈ ರೀತಿ ಕೇಳಬಹುದು, ಹಲೋ ಹೂ ಇಸ್ ದಿಸ್. ಅಂಡ್ ಇದೇ ಕ್ವಶನ್ ನಿಮಗೆ ಕೇಳಿದ್ರೆ, ಹಲೋ ಹೂ ಇಸ್ ದಿಸ್ ಅಂತ ಯಾರಾದ್ರೂ ನಿಮಗೆ ಕೇಳಿದ್ರೆ, ಸೊ ಅದರ ಅರ್ಥ ಹಲೋ ಯಾರು ಮಾತಾಡ್ತಾ ಇದ್ದೀರಾ ಅಂತ ಕನ್ನಡದಲ್ಲಿ ಇರ್ತೀವಿ, ಇಂಗ್ಲಿಷ್ ನಲ್ಲಿ ಈ ರೀತಿ ಕೇಳ್ತೀವಿ. ಸೊ ನೀವು ರೆಸ್ಪಾನ್ಸ್ ಮಾಡಬಹುದು, ಹಾಯ್ ದಿಸ್ ಇಸ್ ರಾಹುಲ್, ಹಾಯ್ ದಿಸ್ ಇಸ್ ಮನೋಜ್, ಹಾಯ್ ದಿಸ್ ಇಸ್ ಸಂಗೀತ. ಈ ರೀತಿ ನೀವು ಏನ್ ಮಾಡ್ಬೋದು, ರಿಪ್ಲೈ ಇಲ್ಲಿ ಮಾಡಬೇಕಾಗುತ್ತೆ. ಕ್ಯಾನ್ ಯು ಹಿಯರ್ ಮೀ? ಕೆಲವು ಬಾರಿ ಮೊಬೈಲ್ ನಲ್ಲಿ ಆಗ್ತಾ ಇರುತ್ತೆ, ನೆಟ್ವರ್ಕ್ ಇಶ್ಯೂ ಇದ್ದಾಗ ಕೇಳಿಸ್ತಾ ಇರೋದಿಲ್ಲ, ಸೊ ಅರ್ಥ ಆಗ್ಲಿಲ್ಲದಾಗ ಕ್ಯಾನ್ ಯು ಹಿಯರ್ ಮೀ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ ಅನ್ನುವಂತಹ ವಾಕ್ಯ ಅದಕ್ಕೆ ಬಳಸ್ತೀವಿ. ಕೇಳಿಸ್ತಾ ಇದೆ ಅಂದ್ರೆ ಎಸ್ ಐ ಕ್ಯಾನ್ ಹಿಯರ್ ಯು, ಎಸ್ ಐ ಕ್ಯಾನ್ ಹಿಯರ್ ಯು ಅಂತ ನೀವು ಇಲ್ಲಿ ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಕನ್ನಡ ಮೀನಿಂಗ್ ಇದೆ ನೋಡಿ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಪ್ಲೀಸ್ ಸ್ಪೀಕ್ ಅ ಲಿಟಲ್ ಲೌಡರ್. ಕೇಳಿಸ್ತಾ ಇಲ್ಲ ಅಂದ್ರೆ ನೀವು ಹೇಳ್ಬೋದು, ನೋ ಪ್ಲೀಸ್ ಸ್ಪೀಕ್ ಅ ಲಿಟಲ್ ಲೌಡರ್, ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ.
ಹೋಲ್ಡ್ ಆನ್ ಅ ಮೂಮೆಂಟ್, ಒಂದು ನಿಮಿಷ ಇರಿ ಅಂತ ಹೇಳ್ತೀವಲ್ಲ, ಯಾರೋ ಕಾಲ್ ಮಾತಾಡ್ತಾ ಇದ್ರಿ, ಕಾಲಲ್ಲಿ ಮಾತಾಡ್ತಾ ಇದ್ರಿ, ಫೋನಲ್ಲಿ ಮಾತಾಡ್ತಾ ಇದ್ರಿ, ಸೊ ನೀವು ಡ್ರೈವಿಂಗ್ ಮಾಡುವಾಗ ಟ್ರಾಫಿಕ್ನಲ್ಲಿ ಅಥವಾ ಯಾರೋ ಅಲ್ಲಿ ಮಧ್ಯದಲ್ಲಿ ಬಂದು ನಿಮಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಹೋಲ್ಡ್ ಆನ್ ಅ ಮೂಮೆಂಟ್, ಒಂದು ನಿಮಿಷ ಇರಿ. ಸೊ ಅದಕ್ಕೆ ನಾವು ಹೋಲ್ಡ್ ಆನ್ ಅ ಮೂಮೆಂಟ್ ಅನ್ನುವಂತಹ ವಾಕ್ಯವನ್ನ ಬಳಸ್ತೀವಿ. ಓಕೆ, ಟಾಕ್ ಟು ಯು ಲೇಟರ್. ಈಗ ಮೊಬೈಲಲ್ಲಿ ಕಾನ್ವರ್ಸೇಷನ್ ಎಂಡ್ ಮಾಡಬೇಕು, ಹೇಗೆ ಮಾಡ್ತೀರಾ? ಎಲ್ಲೋ ಹೋಗಬೇಕು, ಬೇರೆ ಕೆಲಸ ಇದೆ, ಆ ಕಾನ್ವರ್ಸೇಷನ್ ಅಲ್ಲಿಗೆ ಮುಗಿಸ್ಬೇಕಂದ್ರೆ ಓಕೆ ಟಾಕ್ ಟು ಯು ಲೇಟರ್, ಓಕೆ ರೀ, ನಂತರ ನಾನು ನಿಮಗೆ ಮಾತಾಡ್ತೀನಿ, ನಂತರ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಅರ್ಥ. ಸೊ ಈ ಒಂದು ವಾಕ್ಯಗಳು ನೋಡಿ ಡೈಲಿ ಯೂಸ್ ಆಗ್ತವೆ, ಇದನ್ನು ನೀವು ಫ್ರೀಕ್ವೆಂಟ್ ಆಗಿ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇಂಗ್ಲಿಷ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇವುಗಳನ್ನ ಬರ್ಕೊಳ್ಳಿ ಆ್ಯಂಡ್ ಇದರ ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ. ಸೊ ಅದರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಆ ಒಂದು ಟೆಲಿಗ್ರಾಮನ್ನು ಜಾಯ್ನ್ ಆಗಿ, ಸೊ ಇದರ ಫ್ರೀ PDF ನಾನು ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ಬನ್ನಿ, ಇನ್ನು ಇಂಗ್ಲಿಷ್ ಅಲ್ಲಿ ನೋಡಿ ಬಹಳ ವೀಕ್ ಇದೆ ನಾನು ಬೇಗ ಫಾಸ್ಟ್ ಆಗಿ ಇಂಗ್ಲಿಷ್ ಕಲಿಬೇಕು. ಕೇವಲ ಕೆಲವು ವಾಕ್ಯಗಳು ಅಷ್ಟೇ ಅಲ್ಲ, ಕಂಪ್ಲೀಟ್ ಇಂಗ್ಲಿಷ್ ನಾನು ಕಲಿಬೇಕು, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ. ಸೊ ನಮಗೆ ಕಾಲೇಜಸ್ ನಲ್ಲಿ ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡಲಿಕ್ಕೆ, ಜಾಬ್ಸ್ ತಗೊಳ್ಳಿಕ್ಕೆ, ಎಲ್ಲೋ ಮೀಟಿಂಗ್ಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ. ಎಷ್ಟು ಪೇರೆಂಟ್ಸ್ಗೆ ನಾನು ನೋಡ್ತೀನಿ, ಅವ್ರ ಮಕ್ಕಳು ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದಾರೆ, ಬಟ್ ಪೇರೆಂಟ್ಸ್ಗೆ ಬರೋದಿಲ್ಲ. ಸೊ ಅವ್ರಿಗೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಬಹಳ ಅಸಹ್ಯ ಫೀಲ್ ಆಗುತ್ತೆ, ಇನ್ಸಲ್ಟೆಡ್ ಫೀಲ್ ಆಗುತ್ತೆ. ಸೊ ಆ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ, ಸೊ ನಿಮಗೆ ಕಂಪ್ಲೀಟ್ ಇಂಗ್ಲಿಷ್ ಕಲಿಯಲಿಕ್ಕೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಅದು ಏನಂದ್ರೆ ನನ್ನ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೆಸರೇ ಹೇಳ್ತಾ ಇದೆ, ಇದು ನಿಮ್ಮನ್ನ 0 ಇಂದ ಹೀರೋ ಅನ್ನಾಗಿ ಮಾಡುತ್ತೆ ಸ್ಪೋಕನ್ ಇಂಗ್ಲಿಷ್ ನಲ್ಲಿ. ಸೊ ಇದರಲ್ಲಿ ಕೇವಲ 30 days ನಲ್ಲಿ ಅಂದ್ರೆ 30 hours ನಲ್ಲಿ ನೀವು ಇಂಗ್ಲಿಷ್ ಅನ್ನ ಕಲಿತೀರಾ. ಲೈವ್ ಕ್ಲಾಸ್ನ ರೆಕಾರ್ಡಿಂಗ್ ನೋಟ್ಸ್ ಇರುತ್ತೆ. ಆ್ಯಂಡ್ ಇಂಗ್ಲಿಷ್ ಕಲಿಬೇಕಂದ್ರೆ ನೋಡಿ, ಅದು ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್ ನಿಂದ ಡಿಸೈಡ್ ಆಗುತ್ತೆ ನೀವು ಎಷ್ಟು ಬೇಗ ಕಲಿತೀರಾ ಅಂತ ಹೇಳಿ. ಸೊ ಅದಕ್ಕೆ ನನ್ನ ಕಡೆ ಈ ಕೋರ್ಸಲ್ಲಿ ನಾನು ನಿಮಗಾಗಿ ಡಿಸೈನ್ ಮಾಡಿರುವಂಥ ಆನ್ಲೈನ್ ಟೆಸ್ಟ್ಗಳು ಆ್ಯಂಡ್ ಪ್ರಾಕ್ಟೀಸ್ ಶೀಟ್ ಅಸೈನ್ಮೆಂಟ್ಸ್ಗಳು ಇರುತ್ತೆ. ಸೊ ಈ ಕೋರ್ಸಲ್ಲಿ ನೀವು ತುಂಬ ಫಾಸ್ಟಾಗಿ ಇಂಗ್ಲೀಷನ್ನು ಕಲಿಬೋದು. ಅದು ವಿತ್ 6 months ವ್ಯಾಲಿಡಿಟಿ ಬರುತ್ತೆ. ಅಂದರೆ 1 monthಲ್ಲಿ ನೀವು ಕಲಿತೀರಾ ಲೈವ್ ಕ್ಲಾಸಸ್ನಲ್ಲಿ, ಅದರ ನಂತರ ಬೇಕಂದ್ರೂ ಕೂಡ ನಿಮಗೆ 6 ತಿಂಗಳವರೆಗೆ ಕ್ಲಾಸಸ್ ನೋಟ್ಸ್ ಎಲ್ಲ ಸಿಗುತ್ತೆ. ಸೊ ಈಗ ಕ್ಲಾಸಸ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ, ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ, ನನ್ನ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಈ ಒಂದು ಕ್ಲಾಸಸ್ಗಳು ನಡೆಯುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ, ನೇರವಾಗಿ ಪ್ಲೇಸ್ಟೋರ್ನಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಂಡ್ ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ನೀವು ನನಗೆ ಮಾಡಬಹುದು, 8150853340 ಅನ್ನುವಂತಹ ನಂಬರ್ಗೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಡೈಲಿ ರೂಟೀನ್ ಇಂಗ್ಲೀಷ್ನಲ್ಲಿ ನಾವು ಡೈಲಿ ಯಾವುದ್ರ ಬಗ್ಗೆ ಮಾತಾಡ್ತೇವೆ? ಎಷ್ಟು ಗಂಟೆಗೆ ಎದ್ದೆ, ಬ್ರೇಕ್ಫಾಸ್ಟ್ ಮಾಡಿದ್ನೋ ಇಲ್ವೋ, ಎಷ್ಟು ಗಂಟೆಗೆ ಮಲ್ಕೊಂಡೆ, ಇದು ಡೈಲಿ ನಡೆಯುವಂತಹ ವಾಕ್ಯಗಳನ್ನ ಬಹಳ ಬಳಸ್ತೇವೆ ಇಂಗ್ಲೀಷ್ನಲ್ಲಿ. ಸೊ ಅದನ್ನು ಯಾವ ರೀತಿ ಹೇಳ್ಬೇಕು ಬನ್ನಿ ನೋಡೋಣ. ಐ ವೇಕ್ ಅಪ್ ಅರ್ಲಿ, ನಾನು ಬೇಗ ಏಳುತ್ತೇನೆ. ಸೊ ನೀವು ಡೈಲಿ ಅಥವಾ ಬಹಳ ಮೋಸ್ಟ್ ಆಫ್ ದ ಡೇಸ್ ಬೇಗ ಹೇಳ್ತೀರಾ ಅಂದ್ರೆ ಅದನ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕು? ಐ ವೇಕ್ ಅಪ್ ಅರ್ಲಿ. ಸೊ ಅದೇ ಲೇಟ್ ಆಗಿ ಹೇಳ್ತೀರಾ ಅಂದ್ರೆ ಐ ವೇಕ್ ಅಪ್ ಲೇಟ್. ಇದು ನೀವು ಕ್ವಶನ್ ಕೇಳಬೇಕಂದ್ರೆ ಡು ಯು ವೇಕ್ ಅಪ್ ಅರ್ಲಿ, ನೀನು ಬೇಗ ಹೇಳ್ತೀಯಾ? ಲೇಟ್ ಹೇಳ್ತೀಯಾ ಅಂದ್ರೆ ಡು ಯು ವೇಕ್ ಅಪ್ ಲೇಟ್, ನೀನು ಲೇಟ್ ಆಗಿ ಹೇಳ್ತೀಯಾ? ಸಿಂಪ್ಲಿ ಕ್ವಶನ್ ಮಾಡಬೇಕು. ಇದಕ್ಕೆ ಸ್ವಲ್ಪ ವಾಕ್ಯ ಮಾಡೋದು ಕಲಿಬೇಕಾಗುತ್ತೆ, ಇನ್ನೂ ಬಹಳ ವಾಕ್ಯಗಳನ್ನ ಕ್ರಿಯೇಟ್ ಮಾಡ್ಬೋದು, ಅದನ್ನೇ ನೀವು ಕೋರ್ಸ್ನಲ್ಲಿ ಕಲಿತೀರಾ. ಐ ಬ್ರಷ್ ಮೈ ಟೀತ್, ನಾನು ಹಲ್ಲುಗಳನ್ನ ತೊಳೆಯುತ್ತೇನೆ, ಉಜ್ಜುತ್ತೇನೆ. ಐ ಬ್ರಷ್ ಮೈ ಟೀತ್. ಡು ಯು ಬ್ರಷ್ ಯೋರ್ ಟೀತ್? ಪ್ರಶ್ನೆ ಕೇಳಬೇಕು ಯಾರಿಗಾದ್ರೂ ಅಂದ್ರೆ ಡು ಯು ಬ್ರಷ್ ಯೋರ್ ಟೀತ್ ಅಂತ ನಾವು ಕೇಳಬಹುದು. ಐ ಟೇಕ್ ಅ ಶವರ್, ಸೊ ನಾನು ಸ್ನಾನ ಮಾಡುತ್ತೇನೆ. ಐ ಹ್ಯಾವ್ ಬ್ರೇಕ್ಫಾಸ್ಟ್, ನಾನು ಬ್ರೇಕ್ಫಾಸ್ಟ್ ಮಾಡುತ್ತೇನೆ. ಸೊ ಇಲ್ಲಿ ಬೇಕಂದ್ರೆ ಟೈಮ್ ಹಾಕಿ, ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅಟ್ 9, 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡುತ್ತೇನೆ. ಅದೇ ಮಧ್ಯಾಹ್ನದ ಊಟ ಮಾಡ್ತೇನೆ ಅಂದ್ರೆ ಐ ಹ್ಯಾವ್ ಲಂಚ್ ಅಟ್ 2 PM ಆರ್ 3 PM, ಯಾವ ಟೈಮಿಗೆ ತಿಂತೀರಾ ಆ ಟೈಮ್ಗೆ. ಐ ಗೋ ಟು ಸ್ಕೂಲ್, ನಾನು ಸ್ಕೂಲ್ಗೆ ಹೋಗುತ್ತೇನೆ. ನೀವು ಅದೇ ಕಾಲೇಜ್ಗೆ ಹೋಗ್ತೀರಾ ಅಂದ್ರೆ ಸ್ಕೂಲ್ ತೆಗೆದು ಕಾಲೇಜ್ ಹಾಕಿ ಐ ಗೋ ಟು ಕಾಲೇಜ್. ನೀವೊಬ್ಬ ವರ್ಕಿಂಗ್ ಪ್ರೊಫೆಷನಲ್ ಎಂಪ್ಲಾಯಿ ಅಥವಾ ಮ್ಯಾನೇಜರ್ ಆಗಿದ್ರೆ ನೀವು ಹೇಳ್ಬೋದು ನಾನು ಆಫೀಸ್ಗೆ ಹೋಗ್ತೇನೆ, ಐ ಗೋ ಟು ಆಫೀಸ್. ಐ ಸ್ಟಡಿ ಇನ್ ದಿ ಈವ್ನಿಂಗ್, ಸೊ ನಾನು ಸಾಯಂಕಾಲದ ಸಮಯದಲ್ಲಿ ಓದುತ್ತೇನೆ, ಸಂಜೆ ಓದುತ್ತೇನೆ. ಅದು ನೀವು ಮಾರ್ನಿಂಗ್ ಓದ್ತೀರಾ ಅಂದ್ರೆ ಐ ಸ್ಟಡಿ ಇನ್ ದ ಮಾರ್ನಿಂಗ್. ಇಲ್ಲ ನೀವು ಮಧ್ಯಾಹ್ನದ ನಂತರ ಓದ್ತೀರಾ ಅಂದ್ರೆ ಐ ಸ್ಟಡಿ ಇನ್ ದ ಆಫ್ಟರ್ನೂನ್. ಈ ರೀತಿ ನೀವು ಏನ್ ಮಾಡ್ಬೋದು, ಹಲವಾರು ವಾಕ್ಯ, ಕೇವಲ ಒಂದೇ ವಾಕ್ಯಕ್ಕೆ ಅಟ್ಯಾಚ್ ಆಗಬೇಡಿ. ಆ ವಾಕ್ಯ ಬಳಸಿ ಯಾವ ರೀತಿ ಬೇರೆ ಬೇರೆ ವಾಕ್ಯ ನಾವು ಮಾಡಬಹುದು, ಎಲ್ಲೆಲ್ಲಿ ಯಾವ್ಯಾವ ಸಿಚುವೇಶನ್ ಅಲ್ಲಿ ಬಳಸಬಹುದು, ಅದು ಇಂಪಾರ್ಟೆಂಟ್. ನೀವು ಅದನ್ನ ವಾಕ್ಯ ಬಳಸಲಿಲ್ಲ ಅಂದ್ರೆ ಅದು ಉಳಿಯೋದಿಲ್ಲ ನಿಮ್ಮ ತಲೆಯಲ್ಲಿ. ಐ ಗೋ ಟು ಬೆಡ್ ಅರ್ಲಿ, ಸೊ ಅಂದ್ರೆ ನಾನು ಬೇಗ ಮಲಗುತ್ತೇನೆ. ಲೇಟ್ ಮಲಗುತ್ತೇನೆ ಅಂದ್ರೆ ಐ ಗೋ ಟು ಬೆಡ್ ಲೇಟ್. ಐ ವಾಚ್ ಟಿವಿ ಸಮ್ಟೈಮ್ಸ್, ನಾನು ಕೆಲವು ಬಾರಿ ಟಿವಿ ನೋಡ್ತೀನಿ. ಸ್ಯಾಟರ್ಡೆ ಸಂಡೇ ಇದ್ದಾಗ ಸಮ್ಟೈಮ್ಸ್ ಐ ವಾಚ್ ಟಿವಿ. IPL ನೋಡ್ತೀರಾ ಅಂದ್ರೆ ಐ ಸಮ್ ಟೈಮ್ ವಾಚ್ IPL, ಸಮ್ಟೈಮ್ಸ್ ಐ ವಾಚ್ IPL. ಈ ರೀತಿ ನೀವೇನು ಮಾಡ್ಬೋದು, ಈ ಒಂದು ವಾಕ್ಯಗಳನ್ನು ಬಳಸ್ಬೋದು ನಾವು ಡೈಲಿ ಮಾಡುವಂತಹ ಆಕ್ಷನ್ಸ್ಗಳನ್ನು ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಡೈಲಿ ರೂಟೀನ್ಗಾಗಿ. ಇನ್ನು ಆಸ್ಕಿಂಗ್ ಅಬೌಟ್ ವರ್ಕ್ ಆರ್ ಸ್ಟಡಿ, ಮತ್ತೊಬ್ಬರ ಬಗ್ಗೆ ವರ್ಕ್ ಬಗ್ಗೆ ಕೇಳಬೇಕು. ನೀವು ವರ್ಕ್ ಮಾಡ್ತೀರಾ, ಏನು ಮಾಡ್ತೀರಾ, ನೀನು ಸ್ಟಡಿ ಮಾಡ್ತೀಯಾ, ಡಿಗ್ರಿ ಕಂಪ್ಲೀಟ್ ಆಗಿದೆಯಾ, ಇವೆಲ್ಲ ಕೇಳ್ತೀವೋ ಅಲ್ವೋ. ಒಬ್ಬ ವ್ಯಕ್ತಿಗೆ ಮೀಟ್ ಆದರೆ ಬಸ್ ಸ್ಟ್ಯಾಂಡ್ನಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಸೊ ಇದೇ ರೀತಿ ನಾವು ಸ್ಟಾರ್ಟ್ ಮಾಡ್ತೀವಿ, ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಇಲ್ಲಿ ನೋಡೋಣ. ಆರ್ ಯು ಸ್ಟಡಿಂಗ್ ನಾವು? ಯಾರೋ ಒಬ್ಬ
ವ್ಯಕ್ತಿಗೆ ನೋಡಿದ್ರಿ ಕೇಳಬೇಕು, ನೀವು ಇನ್ನು ಸ್ಟಡಿ ಮಾಡ್ತಾ ಇದ್ದೀರಾ, ಆರ್ ಯು ಸ್ಟಡಿಂಗ್ ನಾವ್ ಅಂತ ನಾವು ಅದನ್ನ ಕೇಳ್ತೀವಿ. ಅದೇ ರೀತಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಈಗ ಅಂತ ಕೇಳ್ಬೇಕಂದ್ರೆ ಆರ್ ಯು ವರ್ಕಿಂಗ್ ನಾವ್. ಸೊ ನೀವೀಗ ಕೆಲಸ ಮಾಡ್ತಾ ಇದ್ದೀರಾ. ಸೊ ಅದೇ ನಿಮ್ಮ ಫ್ರೆಂಡ್ ಸಿಕ್ಕ ಬಹಳ ದಿನಗಳ ನಂತರ, ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ಫ್ರೆಂಡ್ ಸಿಕ್ಕಿದ್ದಾನೆ. ಸೊ ಈಗ ಅವನಿಗೆ ನೋಡಿ ನೀವು ಕೇಳಬೇಕು, ನೀನೀಗ ಕೆಲಸ ಮಾಡ್ತಾ ಇದೀಯಾ, ಆರ್ ಯು ವರ್ಕಿಂಗ್ ನಾವ್. ಈ ರೀತಿ ನಾವು ಪ್ರಶ್ನೆಯನ್ನ ಕೇಳ್ಬೋದು ಅಲ್ಲಿ. ಹೌ ಇಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್. ನಿಮ್ಮ ರಿಲೇಟಿವ್ಸ್ನಲ್ಲಿ ತಮ್ಮ ಅಕ್ಕ ತಂಗಿ ಇದ್ರೆ ಅವ್ರು ಸ್ಟಡಿ ಮಾಡ್ತಾ ಇದ್ರೆ ನೀವು ಅವ್ರಿಗೆ ಕೇಳ್ತೀರಿ, ಹೇಗೆ ಕೇಳ್ತೀರಾ ಡೆಫಿನೆಟ್ಲಿ, ಹೇಗೆ ನಡೀತಾ ಇದೆ ಸ್ಟಡಿ ಅಂತ ಹೇಳಿ. ಸೊ ಇಂಗ್ಲೀಷಲ್ಲಿ ಯಾವ ರೀತಿ ಕೇಳ್ತೀರಾ, ಹೌ ಈಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್. ಸೊ ನಿಮ್ಮ ಸ್ಟಡಿ ಹೇಗೆ ನಡೀತಾ ಇದೆ. ಹ್ಯಾವ್ ಯು ಕಂಪ್ಲೀಟೆಡ್ ಡಿಗ್ರಿ. ಸೊ ಯಾವುದೋ ಒಬ್ರಿಗೆ ಕೇಳ್ಬೇಕು, ನೀನು ಡಿಗ್ರಿ ಕಂಪ್ಲೀಟ್ ಮಾಡಿದೀಯಾ, ಹ್ಯಾವ್ ಯು ಕಂಪ್ಲೀಟೆಡ್ ಡಿಗ್ರಿ. ಸೊ ಈ ರೀತಿ ಪ್ರಶ್ನೆ ನಾವು ಕೇಳ್ತೀವಿ. ಆರ್ ಯು ವರ್ಕಿಂಗ್ ನಾವು, ನೀನು ಕೆಲಸ ಮಾಡ್ತಾ ಇದೀಯಾ. ಆರ್ ಯು ಬಿಸಿ ವಿತ್ ವರ್ಕ್. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಆ ವ್ಯಕ್ತಿ ಕೆಲಸ ಮಾಡ್ತಾನೆ ಅಂತ ಹೇಳಿ. ಸೊ ಕೆಲಸದಲ್ಲಿ ಬಿಸಿ ಇದೆಯಾ, ಆರ್ ಯು ಬಿಸಿ ವಿತ್ ವರ್ಕ್. ಕಾಲ್ ಮಾಡಿದ್ರಿ ರೆಸ್ಪೆಕ್ಟ್ಫುಲಿ ಕೇಳಬೇಕಾಗುತ್ತೆ, ನೀವು ಕೆಲಸದಲ್ಲಿ ಬಿಸಿ ಇದ್ದೀರಾ, ಬಿಸಿ ಇದ್ರೆ ನಂತರ ಕಾಲ್ ಮಾಡ್ತೀನಿ. ಆರ್ ಯು ಬಿಸಿ ವಿತ್ ವರ್ಕ್ ನಾವು, ಎಸ್ ಓಕೆ ಐ ವಿಲ್ ಕಾಲ್ ಯು ಲೇಟರ್. ಈ ರೀತಿ. ಟೇಕ್ ಅ ಶಾರ್ಟ್ ಬ್ರೇಕ್. ಸೊ ಯಾರಿಗಾದ್ರೂ ನೀವು ಹೇಳ್ತೀರಾ ಬಹಳ ಕೆಲಸ ಮಾಡ್ತಾ ಇದ್ದಾನೆ, ಬಹಳ ಓದ್ತಾ ಇದ್ದಾನೆ ಅಂದ್ರೆ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋದ್ರಿಂದ ಮೈಂಡ್ ರೀಫ್ರೆಶ್ ಆಗುತ್ತೆ ಅಂಡ್ ಎನರ್ಜೆಟಿಕ್ ಆಗಿ ಬಂದು ಇನ್ನೂ ಚೆನ್ನಾಗಿ ಪ್ರೊಡಕ್ಟಿವ್ಲಿ ಕೆಲಸ ಮಾಡಬಹುದು. ಟೇಕ್ ಅ ಶಾರ್ಟ್ ಬ್ರೇಕ್. ಈ ರೀತಿ ನಾವು ಸ್ಟಡಿ ಬಗ್ಗೆ ವರ್ಕ್ ಬಗ್ಗೆ ಕೇಳಲಿಕ್ಕೆ ವಾಕ್ಯಗಳನ್ನ ಬಳಸ್ತೀವಿ. ಇದೇ ವಾಕ್ಯ ಬಳಸಿ ನೀವು ಇನ್ನೂ ಹಲವಾರು ವಾಕ್ಯಗಳನ್ನು ಕೂಡ ಏನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು. ಇನ್ನು ನೆಕ್ಸ್ಟ್, ಎಂಡಿಂಗ್ ಅ ಕಾನ್ವರ್ಸೇಷನ್. ಯಾರಾದ್ರೂ ಜೊತೆ ಮಾತಾಡ್ಲಿಕ್ಕಾದ್ರೂ ಸ್ಟಾರ್ಟ್ ಮಾಡಿದ್ರಿ, ಈಗ ಕಾನ್ವರ್ಸೇಷನ್ ಎಂಡ್ ಮಾಡ್ಬೇಕಲ್ಲ, ಅದನ್ನ ಸ್ಮೂತ್ಲಿ ಎಂಡ್ ಮಾಡಿ ಅಲ್ಲಿಂದ ಮುಂದೆ ಹೊರಡಬೇಕು. ಅವಾಗ ನೀವು ಹೇಳ್ಬೋದು ಐ ಹ್ಯಾವ್ ಟು ಗೋ ನಾವ್. ಸೊ ನಾನೀಗ ಹೋಗ್ಬೇಕು, ಏನೋ ಕೆಲಸ ಇದೆ ನಂದು, ಐ ಹ್ಯಾವ್ ಟು ಗೋ ನಾವ್. ಸೊ ಈ ರೀತಿ ನಾವು ಅದನ್ನ ವಾಕ್ಯ ಹೇಳಬೇಕಾಗುತ್ತೆ. ಇನ್ನು ಬೇರೆ ಕೆಲಸ ಇದ್ರೆ ಐ ಹ್ಯಾವ್ ಟು ಕ್ಯಾಚ್ ದ ಬಸ್. ನಾನೀಗ ಬಸ್ ಹತ್ಬೇಕು, ಐ ವಿಲ್ ಲೀವ್. ಐ ಹ್ಯಾವ್ ಟು ಕ್ಯಾಚ್ ಬಸ್. ಐ ಹ್ಯಾವ್ ಟು ಕ್ಯಾಚ್ ದ ಟ್ರೈನ್ ಹಿಡಿಬೇಕು ನಾನು, ಅರ್ಜೆಂಟ್ ಲೇಟ್ ಆಗ್ತಾ ಇದೆ. ಈ ರೀತಿ. ಅಂಡ್ ದೆನ್ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಇನ್ನೊಂದು ವಾಕ್ಯ ನಾವು ಬಹಳ ಕಾಮನ್ ಆಗಿ ಬಳಸ್ತೀವಿ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನೋಡಿ, ನಿಮ್ ಜೊತೆ ಮಾತಾಡಿ ಚಲೋ ಅನಿಸ್ತು, ಖುಷಿ ಆಯ್ತು. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಕಾನ್ವರ್ಸೇಷನ್ ಮುಗಿಸ್ಬೇಕು, ಥ್ಯಾಂಕ್ ಯು, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು ಅಂತ ಹೇಳಿ ನಾವು ಮುಂದೆ ಹೋಗ್ಬೋದು, ನಮ್ಮ ಕೆಲಸ ಮಾಡ್ಬೋದು. ಲೆಟ್ಸ್ ಕಂಟಿನ್ಯೂ ಲೇಟರ್. ಸೊ ಬಹಳನೇ ಮಾತುಕತೆ ನಡೀತಾ ಇದ್ರೆ, ಅದು ಮುಗಿಯುವಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ ಅಂದಾಗ ಲೆಟ್ಸ್ ಕಂಟಿನ್ಯೂ ಲೇಟರ್. ನಂತರ ಇದನ್ನ ಕಂಟಿನ್ಯೂ ಮಾಡೋಣ, ಈಗ ನಂದು ಕೆಲಸ ಇದೆ. ಸೊ ಆ ಒಂದು ಮೀನಿಂಗ್ ಈ ವಾಕ್ಯ ಕೊಡುತ್ತೆ. ಟಾಕ್ ಟು ಯು ಲೇಟರ್. ಸೊ ಕಾಲ್ನಲ್ಲಿ ನೀವು ಹೇಳ್ಬೋದು, ಅಥವಾ ಯಾರಿಗೋ ಸಿಕ್ಕಾಗ ಇನ್ ಪರ್ಸನ್ ಹೇಳ್ಬೋದು, ಓಕೆ ಐ ಟಾಕ್ ಟು ಯು ಲೇಟರ್, ನಂತರ ಮಾತಾಡ್ತೀನಿ ಇದರ ಬಗ್ಗೆ ಅಂತ ಅರ್ಥ. ಐ ಕಾಲ್ ಯು ಲೇಟರ್, ನಿಮಗೆ ನಂತರ ಕಾಲ್ ಮಾಡ್ತೀನಿ. ಹ್ಯಾವ್ ಅ ಗುಡ್ ಡೇ. ಸೊ ನಿನ್ನ ದಿನ ಚೆನ್ನಾಗಿರ್ಲಿ. ಕಾನ್ವರ್ಸೇಷನ್ ಎಂಡ್ ಮಾಡೋಗ್ಲೂ ಕೂಡ ನಾವು ಇದನ್ನ ಹೇಳ್ತೀವಿ, ನಿನ್ನ ದಿನ ಚೆನ್ನಾಗಿರ್ಲಿ ಅಂತ ಹೇಳಿ. ಹ್ಯಾವ್ ಅ ಗುಡ್ ನೈಟ್ ಅಂತ ಹೇಳ್ತೀವಿ, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗುಡ್ ಈವ್ನಿಂಗ್. ಈ ರೀತಿ ನಾವು ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ವಾಕ್ಯವನ್ನ ಬಳಸಬಹುದು ಕಾನ್ವರ್ಸೇಷನ್ ಅನ್ನ ಎಂಡ್ ಮಾಡುವಾಗ. ಸೊ ಇನ್ನು ಮೋಟಿವೇಶನ್ ಎಲ್ಲರಿಗೂ ಇವತ್ತಿನ ಜಗತ್ತಿನಲ್ಲಿ ಬೇಕೇ ಬೇಕು. ಯಾಕಂದ್ರೆ ಎಲ್ಲರೂ ಡಿಮೋಟಿವೇಟೆಡ್ ಆಗಿರ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿ ರೀಲ್ಸ್ ನೋಡಿ ತಮ್ಮ ಒಂದು ಹೋಪ್ ಅನ್ನ ಕಳ್ಕೊಳ್ತಾ ಇರ್ತಾರೆ, ತುಂಬಾ ಡಿಮೋಟಿವೇಟ್ ಆಗ್ತಾರೆ. ಈ ಜಗತ್ತಿನಲ್ಲಿ ನಾನೇ ಒಬ್ಬನೇ ಫೇಲಿಯರ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಬೇರೆಯವರ ಸಕ್ಸಸ್ ನೋಡಿದಾಗ. ಬಟ್ ಅವಾಗ ಮೋಟಿವೇಶನ್ ಅವಶ್ಯಕತೆ ಇರುತ್ತೆ. ಸೊ ನಾನು ಇವಾಗ ನಿಮ್ಗೆ ಕಲಿಸ್ತೀನಿ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಮೋಟಿವೇಶನ್ ಕೊಡಬೇಕು ಮತ್ತೊಬ್ಬರಿಗೆ ಅಂತ. ಯೋರ್ ಟೈಮ್ ವಿಲ್ ಕಮ್ ಬ್ರೋ. ನಾವಿದನ್ನ ಹೇಳ್ತೇವಲ್ಲ, ಯಾರ್ದು ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಟೈಮ್ ಕೆಟ್ಟದ್ದು ನಡೀತಾ ಇದೆ, ಸೊ ಡೋಂಟ್ ವರಿ ಮಹೇಶ್, ಯೋರ್ ಟೈಮ್ ವಿಲ್ ಕಮ್. ನಿನ್ನ ಸಮಯ ಬರುತ್ತೆ, ಅದಕ್ಕಾಗಿ ವೇಟ್ ಮಾಡು. ಈ ರೀತಿ ಯು ಕ್ಯಾನ್ ಡೂ ಇಟ್. ಸೊ ಯಾರೋ ಒಬ್ರು ಫ್ರೆಂಡ್ಸ್ ಆಬ್ವಿಯಸ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರೋ ಜನ ತಮ್ಮ ಮೇಲೆ ನಂಬಿಕೆ ಇರೋದಿಲ್ಲ. ಸೊ ಅವಾಗ ಜಸ್ಟ್ ನಮ್ಮ ಒಂದು ಕೆಲವೊಂದು ಪದಗಳು ವಾಕ್ಯಗಳ ಅವಶ್ಯಕತೆ ಅವ್ರಿಗೆ ಇರುತ್ತೆ. ಯು ಕ್ಯಾನ್ ಡೂ ಇಟ್ ನಾವ್, ಯು ಕ್ಯಾನ್ ಡೂ ಇಟ್, ನಿನಗೆ ಆ ಮಾಡುವಂತ ಸಾಮರ್ಥ್ಯ ಇದೆ ಅಂತ ಹೇಳಿ. ಡೋಂಟ್ ಗಿವ್ ಅಪ್, ಬಹಳ ರಿಪೀಟೆಡ್ ಆಗಿ ಬಳಸ್ತೀವಿ. ಸೋಲ್ ಒಪ್ಕೋಬೇಡ, ಗಿವ್ ಅಪ್ ಮಾಡಬೇಡ. ಬಿಲೀವ್ ಇನ್ ಯೋರ್ ಸೆಲ್ಫ್, ನಿನ್ನ ಮೇಲೆ ನಂಬಿಕೆ ಇಡು. ಹಾರ್ಡ್ ವರ್ಕ್ ಪೇಸ್ ಆಫ್. ಹಾರ್ಡ್ ವರ್ಕ್ ಯಾವಾಗಲೂ ಪೇ ಆಫ್ ಮಾಡುತ್ತೆ, ಅಂದ್ರೆ ಹಾರ್ಡ್ ವರ್ಕ್ ನಿಂದ ಯಾವಾಗಲೂ ಫಲ ಸಿಗುತ್ತೆ. ಸ್ಟೇ ಫೋಕಸ್ಡ್ ಆಗಿರು. ಸ್ಟೇ ಫೋಕಸ್ಡ್ ಆಗಿರು. ಡಿಸ್ಟ್ರಾಕ್ಟ್ ಆಗಬೇಡ. ಬಿ ಸ್ಟ್ರಾಂಗ್ ಆಗಿರು, ಬಹಳ ಸ್ಟ್ರಾಂಗ್ ಆಗಿರು, ವೀಕ್ ಆಗಿರಬೇಡ. ಸ್ಮಾಲ್ ಸ್ಟೆಪ್ಸ್ ಮ್ಯಾಟರ್. ಸೊ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನೋಡಿ ಮತ್ತೊಬ್ಬರ ಲೈಫ್ನಲ್ಲಿ. ಅವರು ಚಿಕ್ಕ ಸ್ಟೆಪ್ಸ್ ಅನ್ನ ತಗೊಳ್ತಾ ಇರ್ತಾರೆ. ಸ್ಮಾಲ್ ಸ್ಟೆಪ್ಸ್ ಮ್ಯಾಟರ್. ಚಿಕ್ಕ ಸ್ಟೆಪ್ಸ್ಗಳು ಮ್ಯಾಟರ್ ಆಗ್ತವೆ ನಿಮ್ಮ ಲೈಫ್ನಲ್ಲಿ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ, ರೈಟ್. ಸೊ ಈ ರೀತಿ ನಾವು ಮೋಟಿವೇಶನ್ಸ್ ಕೊಡ್ಲಿಕ್ಕೆ ಇಂಗ್ಲಿಷ್ನ ವಾಕ್ಯಗಳನ್ನ ಬಳಸಬಹುದು. ಇನ್ನ ಪೊಲೈಟ್ ರಿಕ್ವೆಸ್ಟ್ ಆರ್ ಪರ್ಮಿಷನ್ ಆಗಿ ಮತ್ತೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪರ್ಮಿಷನ್ ತಗೋಬೇಕಾಗುತ್ತೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ, ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ. ಆ್ಯಂಡ್ ಕೆಲವೊಬ್ಬರಿಗೆ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ ಏನಾದರೂ ಸಹಾಯ ಬಿದ್ದಾಗ. ಸೊ ಅವಾಗ ಯಾವ ರೀತಿ ಮಾಡೋದು, ಕ್ಯಾನ್ ಐ ಸಿಟ್ ಹಿಯರ್. ಸೊ ನೀವು ಹೋದ್ರಿ ಅಲ್ಲಿ ಸೀಟ್ ಇಲ್ಲಿ ನಾನು ಕುತ್ಕೋಬಹುದಾ ಅಂತ ಕೇಳಬೇಕಾಗುತ್ತೆ. ಕೆಲವು ಬಾರಿ ಗೊತ್ತಿರೋದಿಲ್ಲ, ಬೇರೆಯವರು ಆ ಸೀಟ್ ತಗೊಂಡಿದ್ರೆ ಅದು ಆಕ್ಯುಪೈಡ್ ಇರುತ್ತೆ. ಸೊ ಕನ್ಫರ್ಮ್ ಮಾಡಲಿಕ್ಕೆ ಕ್ಯಾನ್ ಐ ಸಿಟ್ ಹಿಯರ್, ನಾನಿಲ್ಲಿ ಕುತ್ಕೋಬಹುದಾ, ನಾನಿಲ್ಲಿ ನಿಲ್ಬಹುದಾ ಅಂದರೆ ಕ್ಯಾನ್ ಐ ಸ್ಟ್ಯಾಂಡ್ ಹಿಯರ್. ಸೊ ಅಲ್ಲಿ ಏನೋ ಒಂದು ವಾಟರ್ ಬಾಟಲ್ ಇದೆ, ನಾನು ಕುಡಿಬಹುದು ಅಂದರೆ ಕ್ಯಾನ್ ಐ ಡ್ರಿಂಕ್ ಇಟ್.
ಈ ರೀತಿ ಸಿಂಪ್ಲಿ ವರ್ಬ್ ಚೇಂಜ್ ಮಾಡಿ ನೂರಾರು ವಾಕ್ಯಗಳು ರೆಡಿ ಆಗ್ತವೆ. ಮೇ ಐ ಆಸ್ಕ್ ಯು ಸಮಥಿಂಗ್? ಸೊ ಏನೋ ಒಂದು ಪರ್ಸನಲ್ ಕ್ವಶನ್ ಕೇಳುವಾಗ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ನಾನು ನಿಮಗೆ ಪ್ರಶ್ನೆ ಕೇಳಬೇಕು, ನಿಮ್ಮದು ಮದುವೆ ಆಗಿದೆಯಾ ಅಂತ ಪ್ರಶ್ನೆ ಕೇಳಬೇಕು. ಸೊ ಡೈರೆಕ್ಟ್ ಆಗಿ ಬಂದು ನಾನು ಕೇಳಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ನಾನು ಹೇಳ್ಬೋದು ಮೇ ಐ ಆಸ್ಕ್ ಯು ಸಮಥಿಂಗ್, ನನಗೊಂದು ಪ್ರಶ್ನೆ ಕೇಳ. ಈ ರೀತಿ ಪೊಲೈಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ನೀವು ಒಬ್ಬ ಯಂಗ್ ಹುಡುಗ ಆಗಿದ್ರೆ ನಿಮ್ದು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ನಾನು ಡೈರೆಕ್ಟ್ಲಿ ಕೇಳಲಿಕ್ಕೆ ಆಗೋದಿಲ್ಲ. ದಟ್ಸ್ ಅ ಪರ್ಸನಲ್ ಕ್ವಶನ್ಸ್. ಮೇ ಐ ಆಸ್ಕ್ ಯು ಸಮಥಿಂಗ್? ಡು ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್? ಎಸ್ ಅಂತ ಅವ್ನು ಹೇಳಿದರೆ ಡು ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್. ಅದೇ ರೀತಿ ನೀನು ಎಷ್ಟು ಹಣ ಗಳಿಸ್ತೀಯಾ, ಇವೆಲ್ಲ ಪರ್ಸನಲ್ ಕ್ವಶನ್. ವಾಟ್ಸ್ ಯುವರ್ ಏಜ್, ಎಲ್ಲ ಪರ್ಸನಲ್ ಕ್ವಶನ್ ಕೇಳುವಾಗ ನಾವು ಪೊಲೈಟ್ಲಿ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಕ್ಯಾನ್ ಐ ಯೂಸ್ ದಿಸ್? ಅಲ್ಲೇನೋ ಒಂದು ವಸ್ತು ಇದೆ, ಪೆನ್ ಇದೆ, ಬುಕ್ ಇದೆ, ಸೊ ನಾನು ಅದನ್ನು ಯೂಸ್ ಮಾಡಬಹುದಾ ಅಂತ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಕ್ಯಾನ್ ಐ ಯೂಸ್ ದಿಸ್? ಕ್ಯಾನ್ ಐ ಯೂಸ್ ಇಟ್? ಕ್ಯಾನ್ ಐ ಟಚ್ ಇಟ್? ನಾನು ಇದನ್ನು ಟಚ್ ಮಾಡಬಹುದಾ? ಲೈಕ್ ದಿಸ್. ಇಸ್ ಇಟ್ ಓಕೆ ಇಫ್ ಐ ಗೋ ನೌ? ಸೊ ಎಲ್ಲೋ ಇರ್ತೀರಾ ಫ್ರೆಂಡ್ ಸರ್ಕಲ್ನಲ್ಲಿ, ಫ್ರೆಂಡ್ಸ್ ಜೊತೆಯಲ್ಲಿ ಏನೋ ಇರ್ತೀರಾ, ಮೀಟಿಂಗ್ನಲ್ಲಿ ಇರ್ತೀರಾ, ಅವಾಗ ನೀವು ಕೇಳ್ತಾ ಇದ್ದೀರಿ ಇಸ್ ಇಟ್ ಓಕೆ ಇಫ್ ಐ ಗೋ ನೌ? ನಾನೀಗ ಹೋದ್ರೆ ನಡೆಯುತ್ತಾ, ಏನು ಸಮಸ್ಯೆ ಇಲ್ವಾ? ಪರ್ಮಿಷನ್ ತಗೊಳ್ತಾ ಇದ್ದೀರಿ. ಇಸ್ ಇಟ್ ಓಕೆ ಇಫ್ ಐ ಗೋ ನೌ? ಸೊ ಈ ವಾಕ್ಯ ಬಹಳ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್? ನಿಮ್ಗೆ ಏನಾದರೂ ಸಹಾಯ ಬೇಕಾಗಿದ್ರೆ ಈ ರೀತಿ ಕೇಳಿ. ಕ್ಯಾನ್ ಯು ಹೆಲ್ಪ್ ಮೀ ಪ್ಲೀಸ್? ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಕುಡ್ ಯು ಪ್ಲೀಸ್ ರಿಪೀಟ್? ಸೊ ನಾನೇನೋ ಹೇಳ್ತಾ ಇದ್ದೆ ವಾಕ್ಯ, ಅದು ನಿಮ್ಗೆ ಅರ್ಥ ಆಗಲಿಲ್ಲ, ಅಥವಾ ನೀವು ಕ್ಲಾಸ್ನಲ್ಲಿ ಇದ್ರಿ, ಯಾರೊಬ್ರೇನೋ ಹೇಳಿದ್ರು, ಅದು ಮೊಬೈಲ್ನಲ್ಲಿ ಕೂಡ ಆಯಿತು, ಮೊಬೈಲ್ನಲ್ಲಿ ಯಾರೊಬ್ರು ಮಾತಾಡೋದು ಕೇಳಿಸಿಲ್ಲ ಸರಿಯಾಗಿ, ನೀವು ಆಗ ಹೇಳ್ಬೋದು ಕುಡ್ ಯು ಪ್ಲೀಸ್ ರಿಪೀಟ್? ಅದನ್ನು ರಿಪೀಟ್ ಮಾಡ್ತೀರಾ ಇನ್ನೊಂದ್ಸಲ? ಈ ರೀತಿ. ಪ್ಲೀಸ್ ಗಿವ್ ಮೀ ಸಮ್ ಟೈಮ್. ನಿಮ್ಗೆ ಏನೋ ಒಂದು ಡಿಸಿಷನ್ ಮಾಡಲಿಕ್ಕೆ, ಏನೋ ಡಿಸೈಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಅವಾಗ ನೀವು ಹೇಳ್ಬೋದು ಪ್ಲೀಸ್ ಗಿವ್ ಮಿ ಸಮ್ ಟೈಮ್, ನನಗೆ ಸ್ವಲ್ಪ ಸಮಯ ಕೊಡು. ಐ ಆಮ್ ಹಿಯರ್ ಫಾರ್ ಯು. ಆ್ಯಂಡ್ ಈ ವಾಕ್ಯ ನಾವು ಯಾವಾಗ ಬಳಸ್ಬೋದು? ಸೊ ಯಾರೋ ಒಂದು ಸ್ಟ್ರಗಲ್ನಲ್ಲಿದ್ದಾರೆ, ಪ್ರಾಬ್ಲಮ್ನಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ನ ಅವಶ್ಯಕತೆ ಇದೆ, ಅಥವಾ ಇಮೋಷನಲ್ ಸಪೋರ್ಟ್ನ ಅವಶ್ಯಕತೆ ಇದೆ, ಅವಾಗ ನೀವು ಹೇಳ್ಬೋದು ಐ ಆಮ್ ಹಿಯರ್ ಫಾರ್ ಯು, ನಾನು ನಿನ್ನ ಜೊತೆಲಿದ್ದೀನಿ, ಯು ಜಸ್ಟ್ ಗೋ ಅಹೆಡ್, ಐ ಆಮ್ ಹಿಯರ್ ಫಾರ್ ಯು. ಸೊ ಈ ರೀತಿ ನಾವು ಏನು ಮಾಡ್ಬೋದು, ಈ ಒಂದು ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಬಳಸಬಹುದು. ತುಂಬ ಯೂಸ್ ಆಗ್ತವೆ ಇಂಗ್ಲೀಷ್ ಮಾತಾಡುವಾಗ. ಅಬ್ಸರ್ವ್ ಮಾಡಿ, ಯೂಸ್ ಮಾಡಿ, ಡೈಲಿ ಚಿಕ್ಕ ಚಿಕ್ಕ ಕಾನ್ವರ್ಸೇಷನ್ ಮಾಡುವಾಗ ನಿಮ್ಮ ಫ್ರೆಂಡ್ ಜೊತೆಲಿ ಇದೇ ರೀತಿ ಒಂದು ವಾಕ್ಯ ಸೇರಿನೇ ಕಂಪ್ಲೀಟ್ ಇಂಗ್ಲೀಷ್ ಕಲ್ತೀರಾ. ಒಂದಿನ ಇಡೀ ಇಂಗ್ಲೀಷ್ ಕಲ್ಕೊಂಡೇ ನೀವು ಹೊರಗೆ ಬಂದು ಬಿಡೋದಿಲ್ಲ, ರೈಟ್? ಸೊ ಈ ಒಂದು ವಾಕ್ಯದ ಜೊತೆಯಲ್ಲಿ ನೀವು ಫಂಡಮೆಂಟಲ್ ಆಗಿ ವಾಕ್ಯ ನೀವೇ ಮಾಡೋದು ಕಲಿತು ಸಾವಿರಾರು ವಾಕ್ಯಗಳನ್ನ ಮಾಡೋದು ಕಲಿಬೇಕು. ಫುಲ್ ಕಾನ್ಫಿಡೆಂಟ್ ಆಗಿ, ಫಾಸ್ಟ್ ಆಗಿ ಇಂಗ್ಲೀಷ್ ಮಾತಾಡೋದನ್ನ, ಅರ್ಥ ಮಾಡ್ಕೋದನ್ನ, ಓನ್ ಆಗಿ ವಾಕ್ಯ ಮಾಡೋದನ್ನ ಕಲಿಬೇಕಂದ್ರೆ ಸೊ ನಿಮಗಾಗಿ ಈ ನನ್ನ ಒಂದು ಕೋರ್ಸ್ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ 30 days 30 hours ಟೈಮ್ ಕೊಡಿ ಸಾಕು. ಎಷ್ಟೆಲ್ಲ ಫೀಚರ್ಸ್ ಸಿಗುತ್ತೆ. ಆ್ಯಂಡ್ ಇದರ ಡೆಮೋ, ಇದರ ನನ್ನ ಯೂಟ್ಯೂಬ್ನಲ್ಲಿ ಕ್ಲಾಸಸ್ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಕೆಲವೊಂದು ನನ್ನ ಬೆಸ್ಟ್ ಕ್ಲಾಸಸ್ಗಳು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇವೆ, ಅದನ್ನು ನೋಡ್ಬೋದು. ಅದು ನಿಮಗೆ ಅರ್ಥ ಆಗ್ತಾ ಇದೆ ಅಂದರೆ ಈ ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ದೆನ್ ಈ ಆ್ಯಪ್ನಲ್ಲಿ ಕೂಡ ನಿಮಗೆ ಡೆಮೋ ಕ್ಲಾಸಸ್ ಸಿಗುತ್ತೆ. ಒಂದು ಡೆಮೋ ಕ್ಲಾಸನ್ನು ನೋಡಿ ನೀವೇನು ಮಾಡ್ಬೋದು, ಈ ನನ್ನ ಕೋರ್ಸನ್ನು ಜಾಯಿನ್ ಆಗಬಹುದು. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಸೊ ಫಾರ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ. ಸೊ ಇನ್ನು ನಿಮಗೆ ಇಂಗ್ಲೀಷ್ನಲ್ಲಿ ವಾಕ್ಯ ಮಾಡಲಿಕ್ಕೆ ಓನಾಗಿ ಬರೋದಿಲ್ಲ ಅಂದರೆ ಸೊ ಈ ನನ್ನ ಒಂದು ವಿಡಿಯೋನ ನೀವು ನೋಡ್ಬೋದು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕಲಿಸಿದ್ದೀನಿ ಯಾವ ರೀತಿ ಬೇಸಿಕ್ನಿಂದ ವಾಕ್ಯ ಮಾಡೋದನ್ನ ಕಲಿಬೇಕು ಅಂತ ಹೇಳಿ. 1-1.5 ತಾಸಿನ ಕಂಪ್ಲೀಟ್ ಲೆಕ್ಚರ್ ಇದೆ ಇದರಲ್ಲಿ. ಆ ಒಂದು ವಿಡಿಯೋನ ನೋಡಿ, ಅದರ ಲಿಂಕ್ ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ.